ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ 5ನೇ ತರಗತಿಯ ಪರಿಸರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೊನೆಯ ಹಂತದ ತಯಾರಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ. ಮೊದಲನೇದಾಗಿ, ಬಳಿ ಬಿದ್ದ ನೀರನ್ನು ಹಿಡಿದಿಡುವೆ ನಾನು, ಸಸ್ಯಗಳು ಬೆಳೆಯಲು ನಾನೇ ಸಹಕಾರಿ, ಸಸ್ಯಗಳ ಬೇರುಗಳು ಹಿಡಿದಿರುವೆ ನನ್ನನ್ನು, ನಾನು ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರವಾಗಿದೆ ಮಣ್ಣು. ಇದು ಬಳಿ ಬಿದ್ದ ನೀರನ್ನು ಹಿಡಿದಿಡುತ್ತೆ, ಸಸ್ಯಗಳನ್ನು ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ, ಆಮೇಲೆ ಬೇರುಗಳನ್ನು ಹಿಡಿದಿಡಲಿಕ್ಕೆ ಕೂಡ ಸಹಾಯವಾಗುವಂಥದ್ದು ಮಣ್ಣು. ಆಮೇಲೆ ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು ಅಂತ ಕೇಳಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ ಅಂತ ಹೇಳಿದರೆ ಡಿ ಆಪ್ಷನ್ ರಾಗಿ ಆಗುತ್ತೆ. ಆಮೇಲೆ ಇವುಗಳಲ್ಲಿ ನೀರಾವರಿ ಕೃಷಿ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಬರೆಯಿರಿ ಅಂತ ಉಂಟು. 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಆಪ್ಷನ್ಸ್: ನೀರಾವರಿ ಕೃಷಿಗೆ ಕೆರೆ, ಬಾವಿ, ಕಾಲುವೆ, ನದಿ ನೀರು ಬಳಸಿ ಕೃಷಿ ಮಾಡುವಂಥದ್ದನ್ನು ನೀರಾವರಿ ಕೃಷಿ ಅಂತ ಇಲ್ಲಿ ಕರೀತಾರೆ. ಆಮೇಲೆ ಮುಂದಿನ ಪ್ರಶ್ನೆ, ಚಿತ್ರದಲ್ಲಿರುವ ಕೃಷಿ ಉಪಕರಣದ ಉಪಯೋಗ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಈ ಒಂದು ಕೊಟ್ಟಿರುವಂತಹ ಚಿತ್ರದಲ್ಲಿ ಇದು ಕೃಷಿಯಲ್ಲಿ ಯಾವ ಒಂದು ಉಪಯೋಗ ಮಾಡುತ್ತೆ ಅಂತ ಇದನ್ನು ಕೇಳಲಾಗಿದೆ. ಸರಿಯಾದ ಆಪ್ಷನ್ ಆಗಿದೆ ಭೂಮಿಯನ್ನು ಉಳುವುದು. ಮೊದಲನೇ ಆಪ್ಷನ್ ಸರಿಯಾಗಿದೆ. ಆಮೇಲೆ ಇದು ಬೆಳೆಗಳ ಮೇಲೆ ಮಳೆಯ ರೂಪದಲ್ಲಿ ಸಮವಾಗಿ ನೀರು ಬೀಳುವಂತೆ ಮಾಡಿರುವ ಕೃತಕ ವ್ಯವಸ್ಥೆಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾದ ಆಪ್ಷನ್ ತುಂತುರು ನೀರಾವರಿ ಪದ್ಧತಿ. ಇದು ಒಂದು ರೀತಿಯ ಬೆಳೆಗಳ ಮೇಲೆ ಮಳೆಯ ರೂಪದಲ್ಲಿ ಬೀಳುವಂತಹ ಒಂದು ನೀರಾವರಿಯ ವಿಧವಾಗಿದೆ. ಆಮೇಲೆ 6ನೇ ಪ್ರಶ್ನೆ, ಇವುಗಳಲ್ಲಿ ಪ್ರಾಣಿಜನ್ಯ ಆಹಾರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಣಿಜನ್ಯ ಆಹಾರ ಅಂತ ಹೇಳಿದರೆ ತುಪ್ಪ ಆಗಿದೆ. ಇದು ಪ್ರಾಣಿಜನ್ಯ ಆಹಾರವಾಗಿರುವಂಥದ್ದು. ಆಮೇಲೆ ವ್ಯವಸಾಯದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಇಲ್ಲಿ 3 ಸರಿಯಾದಂಥ ಹೇಳಿಕೆ ಉಂಟು, ಒಂದು ಮಾತ್ರ ತಪ್ಪಾದಂಥ ಹೇಳಿಕೆ ಇದೆ. ಅದು ಕೂಡ ಅಧಿಕವಾಗಿ ಗೊಬ್ಬರ, ಕೀಟನಾಶಕ ಬಳಕೆ ಎನ್ನುವಂಥದ್ದು. ಇದು ವ್ಯವಸಾಯದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಡದೇ ಇರುವಂತಹ ಒಂದು ಹೇಳಿಕೆಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು, ವೈದ್ಯರು ಒಂದು ಮಗುವಿಗೆ ರೋಗನಿರೋಧಕ ಶಕ್ತಿ ಕಡಿಮೆ ಇದೆ ಎಂದು ತಿಳಿಸುತ್ತಾರೆ. ಹಾಗಾದರೆ ಆ ಮಗುವು ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಅಧಿಕವಾಗಿ ತೆಗೆದುಕೊಳ್ಳುವಂತೆ ವೈದ್ಯರು ಸೂಚಿಸಿರುವ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ ಸರಿಯಾದ ಆಪ್ಷನ್ ಆಗುತ್ತೆ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಲಿಕ್ಕೆ ವೈದ್ಯರು ಪ್ರೋತ್ಸಾಹವನ್ನು ಕೊಡಬಹುದು. ಆಮೇಲೆ 9ನೇ ಪ್ರಶ್ನೆ ಈ ರೀತಿ ಉಂಟು, ಕರಿದ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನಬಾರದು ಎಂದು ಸಲಹೆ ನೀಡಲು ಅದರಲ್ಲಿ ಈ ಕೆಳಗಿನ ಅಂಶ ಹೆಚ್ಚಾಗಿರುವುದೇ ಕಾರಣ ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ ಲಿಪಿಡ್. ಇಲ್ಲಿ ಕರಿದ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನಬಾರ್ದು, ಯಾಕೆಂದರೆ ಅದರಲ್ಲಿ ಲಿಪಿಡ್ ಅಂಶ ಜಾಸ್ತಿ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ. 10ನೇ ಪ್ರಶ್ನೆ ಈ ರೀತಿ ಉಂಟು, ಪೆನ್ಸಿಲ್ ಬರವಣಿಗೆಯನ್ನು ಅಳಿಸುವ ರಬ್ಬರ್ ಮತ್ತು ಮರದ ಒಂದು ತುಂಡನ್ನು ಮುಟ್ಟಿದಾಗ ಆಗುವ ಅನುಭವ ಅಂತ ಕೇಳಿದರೆ, ಒಂದು ಪೆನ್ಸಿಲ್ ಬರವಣಿಗೆಯನ್ನು ಬಳಸುವಂತಹ ರಬ್ಬರ್, ಇನ್ನೊಂದು ಮರದ ತುಂಡು. ಇದನ್ನು ಬಳಸಿದಾಗ ಆಗುವಂಥ ಅನುಭವ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ ಸರಿಯಾಗಿದೆ, ರಬ್ಬರ್ ಮೃದುವಾಗಿದ್ದು ಮರದ ತುಂಡು ಗಟ್ಟಿಯಾಗಿರುತ್ತದೆ ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಆಮೇಲೆ ಈ ಹೇಳಿಕೆಗಳಲ್ಲಿ ಇದು ದ್ರವ್ಯದ ಲಕ್ಷಣವಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣ ಅಲ್ಲ ಅಂತ ಅಂದರೆ ದೊಡ್ಡ ಕಣಗಳಿಂದಾಗಿದೆ ಎನ್ನುವಂಥದ್ದು ಇದು ದ್ರವ್ಯದ ಲಕ್ಷಣ ಅಲ್ಲ. ಆಮೇಲೆ ಮುಂದಿನ ಪ್ರಶ್ನೆ, ಒಂದು ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ನೀರು ತುಂಬಿ ಆ ಬೀಕರನ್ನು ಫ್ರೀಜರಲ್ಲಿಟ್ಟು ನೀರಿನ ಮಂಜುಗಡ್ಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಪ್ಷನ್ ಎ ಆಗಿದೆ, ಮಂಜುಗಡ್ಡೆಯು ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ಇದೆ ಅನ್ನುವಂಥದ್ದು ಆಪ್ಷನ್ ಸರಿಯಾಗಿದೆ. ಆಮೇಲೆ ಒಂದೇ ಅಳತೆಯ 4 ಬೀಕರುಗಳಿಗೆ ಒಂದೇ ಅಳತೆಯ ಗೋಲಿಗಳನ್ನು ಚಿತ್ರದಲ್ಲಿರುವಂತೆ ಹಾಕಲಾಗಿದೆ. ಎಲ್ಲ ಬೀಕರುಗಳಿಗೆ ಸಮಾನ ಎತ್ತರದವರೆಗೆ ನೀರು ತುಂಬಿಸಿದೆ. ಹಾಗಾದರೆ ಈ ಬೀಕರ್ನಲ್ಲಿ ಹೆಚ್ಚು ನೀರು ಸಂಗ್ರಹವಾಗುವುದು ಯಾವುದರಲ್ಲಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಹೆಚ್ಚು ನೀರು ಸಂಗ್ರಹವಾಗುವುದು ಯಾವುದರಲ್ಲಿ ಅಂತ ಕೇಳಿದರೆ ಇಲ್ಲಿ ನೋಡಿ, ಆ ಲೋಟದಲ್ಲಿ ಗೋಲಿಗಳ ಸಂಖ್ಯೆ ಹೆಚ್ಚಾದಷ್ಟು ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಗೋಲಿಗಳ ಸಂಖ್ಯೆ ಕಡಿಮೆ ಉಂಟು, ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ತುಂಬುವಂಥ ಸಾಧ್ಯತೆ ಇರುತ್ತೆ, ಜಾಸ್ತಿ ನೀರು ತುಂಬುತ್ತೆ. ಹಾಗಾಗಿ ಇದು ಈ ಆಪ್ಷನ್ ಇಲ್ಲಿ ಸರಿಯಾಗಿದೆ. ಆಮೇಲೆ ಇವುಗಳಲ್ಲಿ ದ್ರವ್ಯಗಳ ಸ್ಥಿತಿಗಳನ್ನು ಆಧರಿಸಿ ಗುಂಪಿಗೆ ಸೇರಿದ ವಸ್ತು ಕಲ್ಲು, ಮಣ್ಣು, ಹಾಲು, ಮರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾಲು ಇಲ್ಲಿ ಗುಂಪಿಗೆ ಸೇರಿದ ವಸ್ತು, ಇವೆಲ್ಲ ಘನವಸ್ತುಗಳಾಗ್ತವೆ, ಇದು ದ್ರವ ವಸ್ತು ಆಗುತ್ತೆ. ಇವುಗಳ ಬಗ್ಗೆ ಕೂಡ ನಿಮಗೆ ಜ್ಞಾನ ಇರಬೇಕಾಗುತ್ತೆ. ಒಂದು ಲೋಟದಲ್ಲಿ ಮಂಜುಗಡ್ಡೆ ಇಟ್ಟಾಗ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡಿ, ಗಾಳಿಯಲ್ಲಿನ ನೀರಾವಿ ತಂಪಾಗಿ ಸಂಗ್ರಹವಾಗಿದೆ ಅನ್ನುವಂಥ ಆಪ್ಷನ್ ಸರಿಯಾಗಿದೆ. ಆಮೇಲೆ 16ನೇ ಪ್ರಶ್ನೆ ಈ ರೀತಿ ಉಂಟು, ಕರ್ನಾಟಕವು ಭಾರತದ ನಕ್ಷೆಯಲ್ಲಿ ಈ ದಿಕ್ಕಿನಲ್ಲಿರುವುದು ಅಂತ ಕೇಳಿದ್ದಾರೆ.
ಇಲ್ಲಿ ಸರಿಯಾದಂಥ ಆಪ್ಷನ್ ಆಗಿದೆ ಬಿ ಆಪ್ಷನ್, ದಕ್ಷಿಣದಲ್ಲಿ. ಕರ್ನಾಟಕವು ಭಾರತ ನಕ್ಷೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇದೆ, ದಕ್ಷಿಣ ದಿಕ್ಕಿನಲ್ಲಿ ಇದೆ ಹಾಗೂ ಪಶ್ಚಿಮದಲ್ಲಿ ಇದೆ, ಪಶ್ಚಿಮದಲ್ಲಿ ಕೂಡ ಇದೆ. ಇದು ಕರ್ನಾಟಕವು ಭಾರತ ನಕ್ಷೆಯಲ್ಲಿ ಪಶ್ಚಿಮದಲ್ಲಿ ಇದೆ, ದಕ್ಷಿಣ ಭಾಗದಲ್ಲಿ ಕೂಡ ಆಗುತ್ತೆ ನೋಡಿ. ಆಮೇಲೆ ಮರಾಠಿ ಭಾಷೆಯನ್ನೇ ಹೆಚ್ಚಾಗಿ ಮಾತನಾಡುವ ಜನರಿರುವ ಕರ್ನಾಟಕದ ನೆರೆ ರಾಜ್ಯ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಮರಾಠಿ ಯಾವ ರಾಷ್ಟ್ರದಲ್ಲಿ ಆಗುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನು ಹೆಚ್ಚು ಆಡ್ತಾರೆ. ಆಮೇಲೆ ಇದು ಭಾರತದ ನೆರೆಯ ರಾಷ್ಟ್ರಗಳ ಗುಂಪು ಅಂತ ಕೇಳಿದ್ದಾರೆ. ಇಲ್ಲಿ ಭಾರತ ನೆರೆಯ ರಾಷ್ಟ್ರಗಳು ಅಂತ ಹೇಳಿದ್ರೆ ಶ್ರೀಲಂಕಾ, ಚೀನಾ ಮತ್ತು ಪಾಕಿಸ್ತಾನ್ ಸರಿಯಾಗಿರುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ಇದು ಭಾರತ ನಕ್ಷೆಯ ಪಶ್ಚಿಮ ದಿಕ್ಕಿಗಿರುವ ಜಲರಾಶಿ ಅಂತ ಕೇಳಿದ್ದಾರೆ. ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಜಲರಾಶಿ ಅಂತ ಹೇಳಿದರೆ ಅರಬ್ಬಿ ಸಮುದ್ರವಾಗುತ್ತೆ. ಇದು ಪಶ್ಚಿಮ ದಿಕ್ಕಲ್ಲಿರುವಂತಹ ಒಂದು ಜಲರಾಶಿ, ನೀರಿನ ಭಾಗ. ಇದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡದ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದಾಗುತ್ತೆ? ದೆಹಲಿ. ಇದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಉಳಿದೆಲ್ಲವೂ ಕೇಂದ್ರಾಡಳಿತ ಪ್ರದೇಶ ಅಂದರೆ ನೇರ ಆಳ್ವಿಕೆಗೆ ಒಳಪಡುವಂತಹ ರಾಜ್ಯಗಳಾಗ್ತವೆ. ಆಮೇಲೆ 21ನೇ ಪ್ರಶ್ನೆ ಈ ರೀತಿ ಉಂಟು. ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ಸಂಯುಕ್ತ ವಸ್ತುಗಳನ್ನು ಆರಿಸಿ ಕೊಟ್ಟಿರುವ ಆಕೃತಿಯ ಒಳಗೆ ಬರೆಯಿರಿ ಅಂತ ಉಂಟು. ಇಲ್ಲಿ ಆಕೃತಿಯಲ್ಲಿ ಬರೀಬೇಕು. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಅಂದರೆ ಇಲ್ಲಿ ಗಾಳಿ, ನೀರು, ಉಪ್ಪಿನ ದ್ರಾವಣ, ಸಕ್ಕರೆ, ಉಪ್ಪು, ಇಂಗಾಲದ ಡೈಆಕ್ಸೈಡ್ ಮತ್ತು ಮಣ್ಣು ಉಂಟು. ಇವುಗಳಲ್ಲಿ ಯಾವುದು ಇಲ್ಲಿ 21ನೇ ಮೊದಲನೇ ಪ್ರಶ್ನೆಗೆ ಸಂಯುಕ್ತ ವಸ್ತುಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸಂಯುಕ್ತ ವಸ್ತುಗಳು ಅಂತ ಹೇಳಿದರೆ ಇಲ್ಲಿ ಗಾಳಿ ಬರುತ್ತೆ, ಆಮೇಲೆ ನೀರು ಬರುತ್ತೆ ಸಂಯುಕ್ತ ವಸ್ತುಗಳಲ್ಲಿ, ಉಪ್ಪಿನ ದ್ರಾವಣ ಕೂಡ ಬರುತ್ತೆ, ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಬರೋದಿಲ್ಲ, ಮಣ್ಣು ಕೂಡ ಬರೋದಿಲ್ಲ. ಇವು 2 ಬರೋದಿಲ್ಲ. ಮಣ್ಣು ಇಲ್ಲಿ ಮಿಶ್ರಣವಾಗುತ್ತೆ. ಇವು ಉಳಿದಂತಹ ವಸ್ತುಗಳು ಏನಾಗ್ತವೆ? ಇವೆಲ್ಲವೂ ಏನಾಗ್ತವೆ? ಗಾಳಿ ಕೂಡ ಬರೋದಿಲ್ಲ. ಇವುಗಳೆಲ್ಲ ಏನಾಗ್ತವೆ? ಒಂದು ನಿಮಿಷ. ಇಲ್ಲಿ ನೀರು, ಉಪ್ಪಿನ ದ್ರಾವಣ, ಸಕ್ಕರೆ ಮತ್ತು ಉಪ್ಪು ಇವೆಲ್ಲವೂ ಏನಾಗ್ತವೆ? ಸಂಯುಕ್ತ ವಸ್ತುಗಳು ಆಗ್ತವೆ. ಮಣ್ಣು ಇಲ್ಲಿ ಮಿಶ್ರಣವಾಗುತ್ತೆ. ಆಮೇಲೆ ಕೆಳಕೊಟ್ಟಿರುವ ವಸ್ತುಗಳಲ್ಲಿ ನವೀಕರಿಸಲಾಗುವ ವಸ್ತುಗಳನ್ನು ಆರಿಸಿ ಕೊಟ್ಟಿರುವ ಆಕೃತಿಯ ಒಳಗೆ ಬರೆಯಿರಿ ಅಂತ ಉಂಟು. ಇಲ್ಲಿ ನವೀಕರಿಸಲಾಗುವ ವಸ್ತುಗಳನ್ನು ಮಾತ್ರ ಬರೀಬೇಕಾಗುತ್ತೆ. ಪೆಟ್ರೋಲ್ ಇದು ನವೀಕರಿಸಲಾಗದ ವಸ್ತು. ಗಾಳಿ, ಸೌರಶಕ್ತಿ, ಮಣ್ಣು ಇವೆಲ್ಲವೂ ಏನಾಗ್ತವೆ? ಆಮೇಲೆ ನೀರು ಇವೆಲ್ಲವೂ ನವೀಕರಿಸಲಾಗುವ ವಸ್ತುಗಳ ಗುಂಪಿಗೆ ಬರ್ತವೆ. ಇದನ್ನು ಈಗ ಕೊಟ್ಟಿರೋ ಜಾಗದಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಖನಿಜ ಸಂಪನ್ಮೂಲಗಳ 4 ಅನುಕೂಲಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಖನಿಜ ಸಂಪನ್ಮೂಲದ 4 ಅನುಕೂಲಗಳನ್ನ, ಅದರ ಉಪಯೋಗವನ್ನು ಪಟ್ಟಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೌರಶಕ್ತಿಯಿಂದ ಆಗುವ 4 ಉಪಯೋಗಗಳನ್ನು ಈ ಒಂದು ಕೊಟ್ಟಿರೋ ಜಾಗದಲ್ಲಿ ಬರೀಬೇಕು. ಆಮೇಲೆ ದೇಹದ ಬೆಳವಣಿಗೆಗೆ ಅಗತ್ಯವಾದ 4 ಆಹಾರ ಪದಾರ್ಥಗಳನ್ನು ಬರೀಬೇಕಾಗುತ್ತೆ. ಯಾವ ಆಹಾರ ಪದಾರ್ಥಗಳು ದೇಹದ ಬೆಳವಣಿಗೆಗೆ ಅಗತ್ಯವಾಗ್ತವೆ ಅಥವಾ ಬಹುಮಹಡಿ ಕಟ್ಟಡಗಳು ಎಂದರೇನು, ಅವುಗಳಿಂದ ಆಗುವ ಅನುಕೂಲಗಳನ್ನು ತಿಳಿಸಿ ಅಂತ ಹೇಳಿದರೆ, ಬಹುಮಹಡಿ ಕಟ್ಟಡಗಳನ್ನು ಕಟ್ಟೋದ್ರಿಂದ ಏನು ಅನುಕೂಲ ಆಗುತ್ತೆ? ಒಂದು ಜಾಗ ಉಳಿತಾಯ ಆಗುತ್ತೆ. ಈ ರೀತಿಯಾಗಿ ಅನುಕೂಲಗಳನ್ನು ಬರೀಬೇಕಾಗುತ್ತೆ. ಆಮೇಲೆ ಸಮತೋಲನ ಆಹಾರ ಸೇವಿಸಬೇಕು ಎಂದು ವೈದ್ಯರು ಏಕೆ ಹೇಳ್ತಾರೆ? ಇಲ್ಲಿ ಸಮತೋಲನ ಆಹಾರದ ಮಹತ್ವ ಏನು ಅಂತ ಕೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಹಿಮಾಲಯ ಪರ್ವತದ 2 ಮಹತ್ವಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಹಿಮಾಲಯ ಪರ್ವತದಿಂದ ಏನು ಪ್ರಯೋಜನ ಉಂಟು ನಮ್ಮ ದೇಶಕ್ಕೆ ಅನ್ನುವಂಥದ್ದು. ಆಮೇಲೆ ಉತ್ತರ ಭಾರತದ ಯಾವುದಾದ್ರೂ 4 ರಾಜ್ಯಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ, ಅಥವಾ ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಆಮೇಲೆ 3 ಅಂಕದ ಪ್ರಶ್ನೆಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ, ನೈಸರ್ಗಿಕ ಸಂಪನ್ಮೂಲನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅಂತ, ಅಥವಾ ಈಗ ಬಳಕೆಯಲ್ಲಿರುವ ಇಂಧನಗಳ ಬದಲಿಗೆ ಗಾಳಿ, ನೀರು, ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಸಿ ಎಂದು ಶಿಕ್ಷಕರು ತಿಳಿಸಲು ಕಾರಣ ಏನು? ಶಿಕ್ಷಕರು ಯಾವ ವಿಧ ಇಂಧನಗಳನ್ನು ಬಳಸಲಿಕ್ಕೆ ತಿಳಿಸಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಧಾನ್ಯವನ್ನು ಬೆಳೆಯುವ ಕೃಷಿಯ ಹಂತವನ್ನು ಕ್ರಮವಾಗಿ ಬರೀಬೇಕು. ಕೃಷಿ ಹಂತವನ್ನು ಮೊದಲೇ ಹಂತದಿಂದ ಕೊನೆಯ ಹಂತವರೆಗೆ ಕ್ರಮವಾಗಿ ಬರೀಬೇಕು. ಆಮೇಲೆ ಅದು ಇಲ್ಲ ಅಂತ ಹೇಳಿದ್ರೆ ಸೌರವ್ಯೂಹ ಎಂದರೇನು, ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು, ದೊಡ್ಡ ಗ್ರಹ ಯಾವುದು,
ಇಲ್ಲಿ ಪ್ರಕಾಶಮಾನವಾದ ಗ್ರಹ ಕೂಡ ಕೇಳಬಹುದು. ಯಾವುದೇ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೌರವ್ಯೂಹದ ಬಗ್ಗೆ ಚಿತ್ರವನ್ನು ಕೂಡ ಕೇಳಬಹುದು. ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಕರ್ನಾಟಕ, ಕೇರಳ, ಪಂಜಾಬ್ ಮತ್ತು ಮಧ್ಯಪ್ರದೇಶವನ್ನು ಗುರುತಿಸಿ ಅಂತ ಹೇಳ್ತಾರೆ. ಆಮೇಲೆ ಅವುಗಳ ರಾಜಧಾನಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಆಮೇಲೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಬಂದರುಗಳನ್ನು ಗುರುತಿಸಿ ಅಂತ ಕೂಡ ಹೇಳಿದ್ದಾರೆ. ಯಾವುದು? ಮಂಗಳೂರು, ಮುಂಬೈ, ಕೊಚ್ಚಿ ಮತ್ತು ಚೆನ್ನೈ ಇವುಗಳನ್ನು ಗುರುತಿಸ್ಬೋದು. ಸೊ ಇವಿಷ್ಟು ಒಂದು ನಿಮ್ಮ ತಯಾರಿಗಾಗಿ ಕೊಟ್ಟಂತಹ ಪ್ರಶ್ನೆಗಳಾಗಿವೆ. ಆಮೇಲೆ ಇನ್ನೊಂದು ಪೇಪರಿನ ಪ್ರಶ್ನೆಗಳು ಈ ರೀತಿ ಉಂಟು. ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲ ಜೋಡಿಗಳು ತಪ್ಪಾಗಿರುವಂಥದ್ದು. ಇಲ್ಲಿ ಧಾನ್ಯಗಳು ಮತ್ತು ತರಕಾರಿಗಳು ಇರುವಂಥದ್ದು ಸಸ್ಯ ಮೂಲ ಆಹಾರದ ಸರಿಯಾದ ಜೋಡಿಯಾಗಿದೆ. ಆಮೇಲೆ ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ. ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಜಂಕ್ ಫುಡ್ಗಳ ಅನಿಯಮಿತ ಬಳಕೆ ಅನ್ನುವಂಥದ್ದು ಈ ವೈದ್ಯರ ಸಲಹೆಯಿಂದ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಆಮೇಲೆ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಆ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವಂಥ ಸರಿಯಾದ ಹೇಳಿಕೆ ಮೊದಲನೇ ಆಪ್ಷನ್ ಆಗಿದೆ. ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡವಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಮಂಜುಗಡ್ಡೆ, ನೀರು, ಆಮೇಲೆ ನೀರಾವಿ ಈ ರೀತಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸಿ ಆಪ್ಷನ್ ಸರಿಯಾಗಿರುವಂಥದ್ದು. ಘನ, ಮಂಜುಗಡ್ಡೆ ಘನವಾಗಿರುತ್ತೆ, ಅದು ಬಿಸಿ ಮಾಡಿದ್ಮೇಲೆ ನೀರಾಗುತ್ತೆ, ಅದನ್ನು ಬಿಸಿ ಮಾಡಿದರೆ ಅನಿಲ ರೂಪಕ್ಕೆ ಪರಿವರ್ತನೆಯಾಗುವಂಥದ್ದು. ಆಮೇಲೆ ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ. ಈ ಪ್ರಕ್ರಿಯೆ ಪರಿಣಾಮ ಮತ್ತು ಕಾರಣ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಪ್ಷನ್ ಡಿ ಆಪ್ಷನ್ ಆಗಿದೆ. ಎಣ್ಣೆಯ ಸಾಂದ್ರತೆ ಕಡಿಮೆ ಉಂಟು, ಎಣ್ಣೆಯು ನೀರಿನ ಮೇಲೆ ತೇಲಿದೆ. ಇಲ್ಲಿ ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೈಸರ್ಗಿಕ ಧಾತು ಅಂತ ಹೇಳಿದರೆ ಆಪ್ಷನ್ ನಂಬರ್ ಎ ಆಗುತ್ತೆ. ಕಬ್ಬಿಣ ಇದು ನೈಸರ್ಗಿಕ ಧಾತುವಾಗಿದೆ. ಇಲ್ಲಿ ನೈಸರ್ಗಿಕ ಧಾತು ಕಬ್ಬಿಣವಾಗುತ್ತೆ. ಇಲ್ಲಿ ಪ್ಲೂಟೋನಿಯಂ ಅನ್ನುವಂಥದ್ದು ಕೃತಕ ಧಾತುವಾಗಿದೆ. ಇದು ಕೃತಕ ಧಾತುವಾಗುತ್ತೆ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಇದು ಈಗ ನೈಸರ್ಗಿಕ ಧಾತು ಕಬ್ಬಿಣವನ್ನು ಕೇಳಿದ್ದಾರೆ. ಮುಂದೆ ಕೃತಕ ಧಾತುವನ್ನು ಕೇಳಬಹುದು, ಅದು ಪ್ಲೂಟೋನಿಯಂ ಆಗುತ್ತೆ. ಇಲ್ಲಿ ಈಗ ಕೊಟ್ಟಿರೋ ಪ್ರಶ್ನೆ ಸರಿಯಾದ ಉತ್ತರ ಕಬ್ಬಿಣವಾಗಿದೆ. ಇದು ನೈಸರ್ಗಿಕ ಧಾತುವಾಗಿದೆ. ಕಬ್ಬಿಣ ಆಮೇಲೆ ಚಿನ್ನ ಕೂಡ ನೈಸರ್ಗಿಕ ಧಾತುವಾಗುತ್ತೆ. ಆಮೇಲೆ 7ನೇ ಪ್ರಶ್ನೆ ಈ ರೀತಿ ಉಂಟು. ಇಲ್ಲಿ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಹಾಗಾದರೆ ಉಂಟಾದ ವಸ್ತುವು ಈ ಗುಂಪಿಗೆ ಸೇರುತ್ತದೆ ಅಂತ ಹೇಳಿದರೆ ಮಿಶ್ರಣಗಳು. ಇಲ್ಲಿ ಕಬ್ಬಿಣ ಗಂಧಕಗಳು ಬೆರೆತಿರ್ತವೆ, ಅವುಗಳ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಾಗ ಏನಾಗುತ್ತೆ, ಅದು ಮಿಶ್ರಣಕ್ಕೆ ಸಂಬಂಧಪಟ್ಟಂತಹ ವಸ್ತುವಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ರಿಮೋಟಲ್ಲಿರುವಂಥದ್ದು ರಾಸಾಯನಿಕ ಶಕ್ತಿಯಾಗಿದೆ, ಕೆಮಿಕಲ್ ಎನರ್ಜಿ ಆಗಿದೆ. ಆಮೇಲೆ ಎಕ್ಸ್ ಪಟ್ಟಿಯಲ್ಲಿನ ಕೆಲವು ಚಟುವಟಿಕೆಗಳು ಮತ್ತು ವಾಯ್ ಪಟ್ಟಿಯಲ್ಲಿನ ಆಧರಿಸಿರುವ ಅದರಿಂದ ಬಳಸಬಹುದಾದ ಶಕ್ತಿಯ ಆಕಾರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾಗಿ ಹೊಂದಿಸದ ಜೋಡಿ ಯಾವುದು? ಇಲ್ಲಿ ಎಲ್ಲ 4ರಲ್ಲಿ 3 ಜೋಡಿಗಳು ಸರಿಯಾಗಿವೆ, 1 ಜೋಡಿ ಮಾತ್ರ ಸರಿಯಾಗಿಲ್ಲ. ಅದು ಅಂತ ಹೇಳಿದರೆ ಸಿ ಆಪ್ಷನ್ ನೋಡಿ. ಮಡಿಕೆಯಲ್ಲಿ ನೀರು ತಂಪಾಗಿಸುವುದು ಇಂಧನ ಶಕ್ತಿಯನ್ನು ಉಳಿಸುತ್ತೆ ಅಂತ ಹೇಳಿದೆ. ಇದು ಇಂಧನ ಶಕ್ತಿಯನ್ನು ಉಳಿಸೋದಿಲ್ಲ, ಹಾಗಾಗಿ ಇದು ತಪ್ಪಾದಂತಹ ಜೋಡಿಯಾಗಿದೆ. ಉಳಿದವೆಲ್ಲ ಸರಿಯಾದಂಥ ಜೋಡಿಯಾಗಿದೆ. ಹತ್ತಿರದ ಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು ಇಂಧನ ಶಕ್ತಿಯನ್ನು ಉಳಿತಾಯ ಮಾಡುತ್ತೆ. ಬಿಸಿಲಲ್ಲಿ ಕೂದಲನ್ನು ಒಣಗಿಸುವುದು ವಿದ್ಯುತ್ ಶಕ್ತಿಯನ್ನು ಏನು ಮಾಡುತ್ತೆ, ಉಳಿಸುತ್ತೆ. ಆಮೇಲೆ ಮೊಬೈಲ್ ಫೋನ್ ಕಡಿಮೆ ಮಾಡೋದ್ರಿಂದ ರಾಸಾಯನಿಕ ಶಕ್ತಿಯನ್ನು ಉಳಿಸುತ್ತೆ. ಇಲ್ಲಿ ಇಂಧನ ಶಕ್ತಿಯನ್ನು ಉಳಿಸದೇ ಇರುವಂಥದ್ದು ಈ ಒಂದು ಆಪ್ಷನ್ ಸರಿಯಾಗಿಲ್ಲ. ಆಮೇಲೆ ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಪ್ಷನ್ ಆಗಿದೆ ಬುಧ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹವಾಗಿದೆ. ಆಮೇಲೆ ಹಿಮಾಲಯ ಪರ್ವತದ ತಗ್ಗು ಭಾಗದಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಪ್ಷನ್ ಡೂನ್ ಆಗಿದೆ. ಆಮೇಲೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಅಲ್ಲ ಅಂತ ಕೇಳಿದ್ದಾರೆ. ಈ 3 ಆಪ್ಷನ್ಗಳಲ್ಲಿ ಎಲ್ಲವೂ ಕೇಂದ್ರಾಡಳಿತ ಪ್ರದೇಶವಾಗಿದೆ, ಒಂದು ಮಾತ್ರ ಕೇಂದ್ರಾಡಳಿತ ಪ್ರದೇಶ ಅಲ್ಲ, ಅದು ಕೂಡ ಯಾವುದು, ಮಣಿಪುರವಾಗಿದೆ. ಆಮೇಲೆ ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದೆ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ 2 ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಸೂಚಿಸಿರಿ ಅಂತ ಹೇಳಿದರೆ. ಇಲ್ಲಿ ಉಪ್ಪನ್ನು ಸೇರಿಸುವುದು, ವಸ್ತುಗಳನ್ನ ಒಣಗಿಸುವುದು, ಬಿಸಿ ಮಾಡಿಡುವುದು, ಇವೆಲ್ಲ ರೆಫ್ರಿಜರಲ್ಲಿ ಇಡುವಂಥದ್ದು, ಇವೆಲ್ಲವೂ ಏನಾಗುತ್ತೆ, ರಿಫ್ರಿಜರೇಟರಲ್ಲಿ ಇಲ್ಲದೇ ಆ ವಸ್ತುಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇರುವಂತಹ ಉಪಾಯಗಳಾಗುತ್ತವೆ.
ಆಮೇಲೆ ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ 4 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ, ಆ ಗ್ರಾಮದಲ್ಲಿ ಉತ್ತಮ ಗ್ರಾಮ ಅಂತ ಅನಿಸ್ಕೊಳ್ಳಿಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇರಬೇಕು, ಒಳಚರಂಡಿ ವ್ಯವಸ್ಥೆ ಸರಿ ಇರಬೇಕು, ಬೆಳಕಿನ ವ್ಯವಸ್ಥೆ ಸರಿ ಇರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇರಬೇಕು. ಇವೆಲ್ಲವೂ ಅಂಶಗಳು ಬರೀಬೇಕಾಗುತ್ತೆ. ಆಮೇಲೆ ದ್ರವ್ಯದ 2 ಲಕ್ಷಣಗಳು ಯಾವುವು ಅಂತ ಕೇಳಿದರೆ, ದ್ರವ್ಯದ 2 ಲಕ್ಷಣಗಳನ್ನು ಕೇವಲ 2 ಲಕ್ಷಣಗಳನ್ನು ಕೇಳಿದರೆ, ದ್ರವ್ಯದ ಲಕ್ಷಣಗಳು ಹಲವಾರಿವೆ, ಅವುಗಳನ್ನು ನೀವು ಬರಿಬೋದು. ಅದಕ್ಕೆ ಆಕಾರ ಇದೆ, ಈ ರೀತಿಯಾಗಿ ಬರಿಬೋದು. ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರಚೆಲ್ಲುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ಆ ಪಾತ್ರೆಯಲ್ಲಿ ಸೇರಿಸುವಂಥ ಉಪ್ಪಿನ ಪ್ರಮಾಣ ಒಂದು ಕಡಿಮೆ ಇರುತ್ತೆ. ಆಮೇಲೆ ಉಪ್ಪು ಇದು ಆ ಒಂದು ಸಾಂಬಾರಿನಲ್ಲಿ ಕರಗುತ್ತೆ, ಹಾಗಾಗಿ ಅದು ಚೆಲ್ಲೋದಿಲ್ಲ. ಆಮೇಲೆ 4 ಸಂಯುಕ್ತ ವಸ್ತುಗಳು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ರೆ, ಸಂಯುಕ್ತ ವಸ್ತುಗಳು ಯಾವುದು ಅಂತ ಗೊತ್ತಿದ್ದಕ್ಕೆ ನೀವು ಉದಾಹರಣೆ ಬರಿಬೋದು. ನೀರು ಆಗುತ್ತೆ, ಆಮೇಲೆ ಸಕ್ಕರೆ, ಉಪ್ಪು, ಇವೆಲ್ಲವೂ ಏನಾಗ್ತವೆ, ಸಂಯುಕ್ತ ವಸ್ತುವಿಗೆ ಸಂಬಂಧಿಸ್ತವೆ. ಆಮೇಲೆ ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ. ಸ್ನಾಯು ಶಕ್ತಿಯಿಂದ ಮಾಡುವಂಥದ್ದು ಒಂದು ಬರವಣಿಗೆ ಆಗುತ್ತೆ, ಆಮೇಲೆ ನಡಿಗೆ, ಮೆಟ್ಟಿಲು ಹತ್ತುವಂಥದ್ದು, ಇವೆಲ್ಲವೂ ಸ್ನಾಯು ಶಕ್ತಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗ್ತವೆ. ಆಮೇಲೆ ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಸ್ನಾಯು ಶಕ್ತಿ ಉಂಟು, ಆಮೇಲೆ ಅದು ಯಾಂತ್ರಿಕ ಶಕ್ತಿಯಾಗಿ ಬದಲಾಗುತ್ತೆ. ಆಮೇಲೆ ಆ್ಯಕ್ಟಿವಿಟಿ ಯಾವುದಂದರೆ ಸೈಕಲನ್ನು ತುಳಿಯುವಂಥದ್ದು. ಆಮೇಲೆ ವಿದ್ಯುತ್ ಶಕ್ತಿ ಇದೆ, ಅದು ಫ್ಯಾನ್ ಚಟುವಟಿಕೆ ಅಂದರೆ ಫ್ಯಾನ್ ಚಲಿಸುತ್ತೆ. ಇಲ್ಲಿ ಯಾವ ಚಲನೆ, ಇಲ್ಲಿ ಬದಲಾಗುವ ಚಲನೆ ಅಂತ ಹೇಳಿದರೆ, ಬದಲಾದ ಶಕ್ತಿಯ ರೂಪ ಅಂದರೆ ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಇಲ್ಲಿ 3ನೇದಾಗಿ ಇಲ್ಲಿ ಯಾವ ಶಕ್ತಿ ಉಷ್ಣಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಧಾನ್ಯಗಳನ್ನು ಒಣಗಿಸಲಿಕ್ಕೆ ಅಂತ ಹೇಳಿದರೆ ಸೋಲಾರ್ ಎನರ್ಜಿ ಅಥವಾ ಸೂರ್ಯನ ಶಕ್ತಿ. ಆಮೇಲೆ ಕೊನೆಯದಾಗಿ ಇಲ್ಲಿ ಇಂಧನ ಶಕ್ತಿ ಉಷ್ಣಶಕ್ತಿಯ ಪರಿವರ್ತನೆಯಾಗಿ ಯಾವ ಪ್ರಯೋಜನ ಆಗುತ್ತೆ ಅಂದರೆ ಅಡುಗೆ ಮಾಡಲಿಕ್ಕೆ ಒಂದು ಚಟುವಟಿಕೆಯನ್ನು ಆಗುತ್ತೆ, ಈ ರೀತಿ. ಆಮೇಲೆ ಸೌರವ್ಯೂಹದ ಚಿತ್ರ ರಚಿಸಿ, ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿ ಅಂತ ಹೇಳಿದ್ರೆ, ಸೌರವ್ಯೂಹದ ಚಿತ್ರವನ್ನು ಬಿಡಿಸಬೇಕು. ಇಲ್ಲಿ ಕೆಂಪು ಗ್ರಹ ಯಾವುದು, ಯುರೇನಸ್ ಯಾವುದು ಅನ್ನುವಂಥದ್ದನ್ನು ಗುರುತಿಸಬೇಕಾಗುತ್ತೆ. ಬೇರೆ ಯಾವುದೇ ಗ್ರಹಗಳ ಬಗ್ಗೆ ಕೂಡ ಕೇಳಬಹುದು. ಆಮೇಲೆ ನಮ್ಮ ರಾಜ್ಯದ ಯಾವುದಾದ್ರೂ 4 ನದಿಗಳನ್ನು ಹೆಸರಿಸಿ ಅಂತ ಹೇಳಿದರೆ, ಯಾವುದೇ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನದಿಗಳನ್ನು ಹೆಸರಿಸ್ಬೋದು. ಕಾವೇರಿ, ಕೃಷ್ಣ, ಶರಾವತಿ, ಯಾವುದನ್ನು ಹೆಸರಿಸ್ಬೋದು. ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರಮಟ್ಟದಲ್ಲಿ ನೀಡುವ ಯಾವುದಾದ್ರೂ 4 ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ, ರಾಷ್ಟ್ರಮಟ್ಟದಲ್ಲಿ ಕೊಡುವಂಥ ಪ್ರಶಸ್ತಿಗಳು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ, ಭಾರತ ರತ್ನ ಇವೆಲ್ಲವೂ ಬರ್ತವೆ. ಮೈದಾನ ಪ್ರದೇಶದಲ್ಲಿ ವಾಸ್ತುಶಿಲ್ಪದ ರಚನೆಗೆ ಸಹಕಾರಿಯಾಗುವ 4 ಅಂಶಗಳ ಪಟ್ಟಿ ಮಾಡಿ. ಇಲ್ಲಿ ವಾಸ್ತುಶಿಲ್ಪ ರಚನೆಗೆ ಸಹಕಾರಿಯಾಗುವಂಥ ಮೈದಾನ ಪ್ರದೇಶದಲ್ಲಿರುವಂಥ 4 ಅಂಶಗಳನ್ನ ಪಟ್ಟಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಭಾರತ ನಕಾಶೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದಕ್ಷಿಣ ನೆರೆ ರಾಷ್ಟ್ರ ಯಾವುದು, ಭಾರತ ಪಶ್ಚಿಮದಲ್ಲಿರುವ ಸಮುದ್ರ ಯಾವುದು, ಭಾರತ ರಾಜಧಾನಿ ಯಾವುದು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲಿ ಬರ್ತವೆ, ಇದನ್ನು ಗುರುತಿಸಬೇಕಾಗುತ್ತೆ. ಇವಿಷ್ಟು ನಿಮಗೆ ನಾಳಿನ ಒಂದು ಪರೀಕ್ಷೆಗೆ ತಯಾರಿಯಾಗಿ ಅವಶ್ಯವಾಗಿ ಬೇಕಾದಂಥ ಒಂದು ಮಾಹಿತಿಯಾಗಿದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.